ಪರರ ಆಸ್ತಿ ಪಾಷಾಣಕ್ಕೆ ಸಮಾನ ಕೇಳಿದ್ದೀವಲ್ಲ. ಹೌದು ಕಣ್ರಿ, ಬೇರೆಯವರ ಶ್ರಮ ನಾವು ಹೆಸರು ತಗೊಳಕ್ಕೆ ಹೋಗ್ತೀವಲ್ಲ, ನಿಜವಾಗ್ಲೂ ಒಳಿತಲ್ಲ, ನಿಜವಾಗ್ಲೂ ಸರಿನೂ ಅಲ್ಲ. ಬೇರೆಯವರ ಶ್ರಮಕ್ಕೆ ನಮ್ಮ ಹೆಸರು ಅಂದರೆ ಸರಿನಾ? ಖಂಡಿತ ಸರಿಯಲ್ಲ. ಬೇರೆಯವರು ಸಂಪಾದಿಸಿದ್ದನ್ನು ನಾವು ಗಳಿಸ್ಕೊಳ್ಳೋದು ಸರಿನಾ? ಖಂಡಿತ ಸರಿಯಲ್ಲ. ಎಷ್ಟೋ ಮಂದಿ ಈ ಪ್ರಪಂಚದಲ್ಲಿ ಇದಕ್ಕೆ ಅಂತಲೇ ಕಾಯ್ತಾ ಇರ್ತಾರೆ ಕಣ್ರಿ. ಯಾರೋ ಒಬ್ಬರು ಶ್ರಮ ಪಡೋದು, ಇವರು ಫಲ ಅನುಭವಿಸೋದು. ಎಂಥ ನೀಚ ಬುದ್ಧಿ ಇದು. ಆ ನೀಚ ಬುದ್ಧಿನ ಅದು ಹೇಗೆ ತಾನೇ ರೂಢಿಸ್ಕೋತಾರೋ ನನಗಂತೂ ಗೊತ್ತಿಲ್ಲ. ಕಲಿಯುಗ ಕಣ್ರಿ, ದಿನಂಪ್ರತಿ ಈ ಸಂದರ್ಭನ ಎಲ್ಲರೂ ಎದುರಿಸ್ತಾ ಇದ್ದೀವಿ. ಎಲ್ಲೋ ಒಂದು ಸಂಬಂಧದಲ್ಲಿ ಈ ರೀತಿಯ ಒಡಕು ತರೋರು ಇರ್ತಿರ್ತಾರೆ. ಉದಾಹರಣೆಗೆ ನಿಮ್ಮ ಜೊತೆನೇ ನಿಮ್ಮ ಸಂಬಂಧಿಕರಾಗಿ ಇರ್ತಾರೆ, ಆದರೆ ನಿಮಗೆ ಕೆಡುಕು ಮಾಡೋಕ್ಕೆ ಅಂತಲೇ ಕಾಯ್ಕೊಂಡಿರೋರು ಇವರೇ ಕಣ್ರಿ. ನಿಮಗೆ ಒಂದು ಚೂರು ಇದರ ಅರಿವಿರಲ್ಲ. ಇವರು ಒಂದಿಷ್ಟು ಬಿಟ್ಕೊಡಲ್ಲ, ಆದರೆ ನಿಮ್ಮ ಜೀವನನ ಹಾಳು ಮಾಡೋಕ್ಕೆ ಅಂತಲೇ ಇವರು ನಿಮ್ಮ ಜೊತೆ ಸೇರ್ಕೊಂಡಿರ್ತಾರೆ. ಎಂಥ ನೀಚ ಬುದ್ಧಿ ಗೊತ್ತಾ ಇವ್ರದಲ್ಲ. ಇವರೆಲ್ಲ ವೇಷಧಾರಿಗಳು ಕಣ್ರಿ. ಹೌದು, ನಮ್ಮ ಪೂಜ್ಯನೀಯ ಗೋವಿರತ್ತಲ್ಲ, ಆ ರೀತಿ ಗೋವಿನ ಮುಖವಾಡವನ್ನು ಧರಿಸೋ ಕಟುಕರು, ಕೀಚಕರು ಇವರು. ಜೀವನ ಪೂರ್ತಿ ಶ್ರಮಿಸಿ ದುಡ್ದಿರ್ತೇವೆ. ಮರ್ಯಾದೆ ಆಗಲಿ, ದುಡ್ಡಾಗಲಿ, ಸಂಬಂಧ ಆಗಲಿ, ಎಷ್ಟು ಸುಲಭವಾಗಿ ಇವರೆಲ್ಲ ಸಂಬಂಧದೊಳಗೆ ಅಥವಾ ನಿಮ್ಮ ಕಾಯಕದೊಳಗೆ ನುಸುಳು ಬಿಡ್ತಾರೆ ಗೊತ್ತಾ? ಇವರಲ್ಲ ನುಸುಳಿ ಒಂಥರ ಗೆದ್ದಲು ತಿಂದ ಹಾಗೆ ನಿಮ್ಮ ಜೀವನವನ್ನು ಖಾಲಿಯೇ ಮಾಡಿಬಿಡ್ತಾರೆ. ಅಂಥ ಕಟುಕರು ಇವರು. ಇವರಿಗೆಲ್ಲ ಒಂಚೂರು ಸೆಂಟಿಮೆಂಟ್ಸ್ ಇರಲ್ಲ, ಮಾನವೀಯತೆ ಅಂತೂ ಖಂಡಿತ ಇರಲ್ಲ ಕಣ್ರಿ. ಇವರೆಲ್ಲ ಒಂಥರ ಮನುಷ್ಯನ ಕುಗ್ಸಿ ಅವನ ರಕ್ತ ಹೀರಿ ಕಡೆಗೆ ಅವನು ಸಾವನ್ನಪ್ಪಬೇಕು, ಅಲ್ಲಿವರೆಗೂ ಇವರು ನೆಮ್ಮದಿ ಪಡೆಯಲ್ಲ. ಈ ರೀತಿ ಮಾಡಿ ಇವರಾದರೂ ತೃಪ್ತರಾಗ್ತಾರ? ಖಂಡಿತ ಇಲ್ಲ. ಜೀವನ ಪೂರ್ತಿ ಪರದಾಡ್ತಾ ಇರ್ತದೆ ಇವರ ಆತ್ಮ. ಯಾವತ್ತಿಗೂ ಇವರು ಒಳಿತು ಯೋಚಿಸೂ ಇರಲ್ಲ, ಮಾಡೂ ಇರಲ್ಲ. ಮತ್ತು ಎಲ್ಲಿ ತೃಪ್ತಿ ಆಗತ್ತೆ ಅವರ ಆತ್ಮ? ಖಂಡಿತ ಇಲ್ಲ. ಹಾಗಾಗಿ ಒಂಥರ ಪ್ರೇತಾತ್ಮವಾಗಿ ಸುತ್ತಾ ಇರ್ತಾರೆ. ಇವರ ಮನಸ್ಸು ಪ್ರೇತವಾಗಿ ಹೋಗಿರುತ್ತೆ. ಹೌದು ಕಣ್ರಿ, ಮನುಷ್ಯ ಅಂದಮೇಲೆ ಒಂದಿಷ್ಟು ಮೌಲ್ಯಗಳನ್ನ ರೂಢಿಸ್ಕೋಬೇಕು. ಆ ಮೌಲ್ಯಗಳೇ ಇಲ್ಲ ಅಂತಾದರೆ ಅವನು ಮನುಷ್ಯ ಅನ್ಸ್ಕೋತಾನ? ಖಂಡಿತ ಇಲ್ಲ. ಏಳು ಬೀಳು ಎಲ್ಲರ ಜೀವನದಲ್ಲೂ ಇರುತ್ತೆ, ಆದರೆ ಒಬ್ಬನ ಹೊಟ್ಟೆಗೆ ಹೊಡೆದು ಜೀವನ ಮಾಡೋದು ಎಷ್ಟು ನೀಚ ಬುದ್ಧಿ ಗೊತ್ತಾ? ಅದನ್ನು ಮಾತ್ರ ಯಾವತ್ತಿಗೂ ಎಂಟರ್ಟೈನ್ ಮಾಡಬೇಡಿ ಸ್ನೇಹಿತರೆ. ಅದಕ್ಕೆ ಪ್ರೋತ್ಸಾಹ ನಿಮ್ಮದಿರಬಾರ್ದು. ಯಾವತ್ತಿಗೂ ಈ ರೀತಿಯ ವ್ಯಕ್ತಿಗಳು ಕಂಡಲ್ಲಿ ಇವ್ರನ್ನ ದೂರ ಮಾಡಿಬಿಡಿ, ನಿಮ್ಮ ಜೀವನದಿಂದನೇ ದೂರ ಮಾಡಿಬಿಡಿ. ಅತಿ ವಿನಯಂ ಧೂರ್ತ ಲಕ್ಷಣಂ. ಹೌದು, ಈ ಅತಿಯಾಗಿ ವಿನಯ ತೋರಿಸ್ತಾರೆ ನೋಡಿ, ಇಂಥವರೇ ಈ ರೀತಿ ಕಟುಕತನ ಮಾಡೋದು, ಬೇರೆಯವ್ರ ಹೊಟ್ಟೆಗೆ ಒಡೆದು ತಿನ್ನೋದು. ಇವ್ರನ್ನ ಮಾತ್ರ ಯಾವತ್ತಿಗೂ ಹತ್ರ ಸೇರಿಸ್ಬೇಡಿ ಸ್ನೇಹಿತರೆ. ಈ ಅತಿಯಾಗಿ ವಿನಯ ತೋರಿಸೋರು ನಿಮ್ಮ ಜೀವನದಲ್ಲಿ ಬಂದು ಒಂದು ರೀತಿ ವಿಷ ಬಿತ್ತುಬಿಟ್ಟು ಕೂತ್ಕೊಂಡು ತಮಾಷೆ ನೋಡೋರು ಕಣ್ರಿ. ಇವ್ರನ್ನ ಯಾವತ್ತಿಗೂ ಹತ್ರ ಸೇರಿಸ್ಬೇಡಿ. ಎಲ್ಲರ ಜೀವನದಲ್ಲೂ ಈ ರೀತಿಯ ಜನ ಇದ್ದೇ ಇರ್ತಾರೆ. ನಾವು ಎಷ್ಟೇ ಬೇಡ ಅಂದರೂ ಈ ರೀತಿಯ ಜನ ಹುಟ್ಕೋತಾರೆ, ಬರ್ತಾರೆ, ಹಾಳು ಮಾಡ್ತಾರೆ. ನಾವು ನಮ್ಮ ಎಚ್ಚರಿಕೆಯಲ್ಲಿರ್ಬೇಕು ಸ್ವಾಮಿ. ಇಲ್ಲಿ ಅವ್ರನ್ನ ದೂರಿನೂ ಪ್ರಯೋಜನ ಆಗಲ್ಲ. ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕಷ್ಟೇ. ಅಯ್ಯೋ ಪಾಪ ಅಂದರೆ ನಮಗೆ ಕಷ್ಟ. ನಾವು ನಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಇಲ್ಲ ನಾವು ಅವರನ್ನು ನೋಡಿ ಅಯ್ಯೋ ಪಾಪ ಹೋಗಲಿ ಬಿಡು ಅಂದರೆ ನಮ್ಮ ಜೀವನ ಮುಗೀತು ಕಣ್ರಿ. ಈ ರೀತಿ ಎಷ್ಟೋ ಒಳ್ಳೆಯವ್ರ ಜೀವನ ಮುಗಿಸ್ಬಿಟ್ಟಿದ್ದಾರೆ ಇಂಥ ಕೀಚಕರು. ನಾವೆಲ್ಲ ಸ್ವಸ್ಥವಾಗಿ ಶ್ವಾಸಿಸ್ಬೇಕಂದ್ರೆ ಈ ಪಿಡುಗನ್ನು ಬುಡದಿಂದ ಕಿತ್ತಾಕ್ಬೇಕು ಕಣ್ರಿ. ಅಲ್ಲಿಯವರೆಗೂ ಒಂದು ಉತ್ತಮ ಸಮಾಜ, ಒಂದು ಉತ್ತಮ ಸಂಬಂಧ, ಒಂದು ಉತ್ತಮ ಮನುಷ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಇವ್ರನ್ನ ಮಾತ್ರ ದೂರ ಇಡೋದನ್ನು ಮರಿಬೇಡಿ. ನಂಬಿಕೆ ಇರಬೇಕು, ನಂಬಿ ಮೋಸ ಆಗಬಾರ್ದು. ಇದು ಜೀವನದ ಮಂತ್ರ ಆಗಲಿ ಕಣ್ರಿ. ಯಾರು ಯಾರಿಗೂ ಮೋಸ ಮಾಡಬೇಡಿ,
ಮೋಸ ಹೋಗಬೇಡಿ. ಒಳ್ಳೆಯದಾಗಲಿ.